ಹಲೋ ಸ್ನೇಹಿತರೆ, ಎಲ್ಲರಿಗೂ ನಮಸ್ಕಾರ. ನೋಡಿ, ಯಾರೆಲ್ಲ 2026ರಲ್ಲಿ ನಡೆಯುವಂತಹ ಸಿಟೆಟ್ ಪರೀಕ್ಷೆಗೆ ಅರ್ಜಿಯನ್ನು ಸಲ್ಲಿಸಿಲ್ವೋ ಅಂತಹ ಅಭ್ಯರ್ಥಿಗಳು ಈ ಕೂಡಲೇ ಅರ್ಜಿಯನ್ನು ಸಲ್ಲಿಸಿ. ಹಾಗೆ ಈಗಾಗಲೇ ಅರ್ಜಿಯನ್ನು ಸಲ್ಲಿಸಿದಂತಹ ಅಭ್ಯರ್ಥಿಗಳಿಗೆ ವೇಳಾಪಟ್ಟಿ ಬಗ್ಗೆ ಜೊತೆಗೆ ಪೇಪರ್ 1 ಮತ್ತು ಪೇಪರ್ 2ರಲ್ಲಿ ಏನೆಲ್ಲ ಬದಲಾವಣೆಗಳು ಆಗಿದೆ, ಟೈಮಿಂಗ್ಸ್ ಜೊತೆಗೆ ಕಂಪ್ಲೀಟ್ ಮಾಹಿತಿ ಈ ಒಂದು ವಿಡಿಯೋ ಮುಖಾಂತರ ನೋಡ್ತಾ ಹೋಗೋಣ. ಜೊತೆಗೆ ನಮ್ಮ ವಾಹಿನಿಯನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳೋದನ್ನ ಮರೆಯಬೇಡಿ ಅಂತ ಹೇಳ್ತಾ ಕ್ವಿಕ್ ಆಗಿ ಮಾಹಿತಿಗೆ ಬರೋಣ. ನೋಡಿ, ಅರ್ಜಿಯನ್ನು ಸಲ್ಲಿಸುವಂತಹ ಅಭ್ಯರ್ಥಿಗಳಿಗೆ ಕೊನೆಯ ದಿನಾಂಕ 10 ಜೂನ್ 2026 ವಿತ್ ಟೈಮಿಂಗ್ಸ್ ಅನ್ನು ಕೊಟ್ಟಿದ್ದಾರೆ. ಆ ಒಂದು ಟೈಮಿಂಗ್ಸ್ ಅಲ್ಲೇ ಫೀಸ್ ಪೇಮೆಂಟ್ ನೀವು ಕ್ಲಿಯರ್ ಮಾಡ್ಕೋಬೇಕಾಗುತ್ತೆ. ನೆಕ್ಸ್ಟ್, ನೀವು ಸಲ್ಲಿಸಿದಂತಹ ಅಪ್ಲಿಕೇಶನ್ ಅಲ್ಲಿ ಏನಾದರೂ ಮಿಸ್ಟೇಕ್ ಇದ್ದಲ್ಲಿ ಜೂನ್ 15ರಿಂದ ಹಿಡಿದು 18ರವರೆಗೆ ಈ ಒಂದು ಡೇಟ್ ಒಳಗೆ ನಿಮ್ಮ ಒಂದು ಆನ್ಲೈನ್ ಅರ್ಜಿಯಲ್ಲಿ ಏನಾದರೂ ಮಿಸ್ಟೇಕ್ ಇದ್ರೆ ನೀವು ಕರೆಕ್ಷನ್ ಮಾಡ್ಕೋಬಹುದು. ಓಕೆನಾ? ನೆಕ್ಸ್ಟ್, ನಿಮ್ಮ ಅಡ್ಮಿಟ್ ಕಾರ್ಡ್ ಮೀನ್ಸ್ ಆಲ್ ಟಿಕೆಟ್ ಅನ್ನ ಡೌನ್ಲೋಡ್ ಮಾಡ್ಕೊಳ್ಳಿಕ್ಕೆ ಅವರು ಬಿಫೋರ್ ಇನ್ಫಾರ್ಮ್ ಮಾಡ್ತೀನಿ ಅಂತ ಹೇಳಿದ್ದಾರೆ. ನೆಕ್ಸ್ಟ್, ಮೋಸ್ಟ್ ಇಂಪಾರ್ಟೆಂಟ್ ಸ್ನೇಹಿತರೆ, ಎಕ್ಸಾಮ್ ಡೇಟ್ ಇದು ಬಹಳ ಮುಖ್ಯವಾಗಿರುವಂತದ್ದು. ನೋಡಿ, ಇಲ್ಲಿ ಎಕ್ಸಾಮ್ ಡೇಟ್ ಬಂದು 6/9/2026 ಸಂಡೇ ಸೆಪ್ಟೆಂಬರ್ 6ರಂದು ಭಾನುವಾರದಂದು ಈ ಒಂದು ಸಿಟೆಟ್ ಪರೀಕ್ಷೆ ನಡೆಯುತ್ತೆ ಸ್ನೇಹಿತರೆ. ಓಕೆನಾ? ನೆಕ್ಸ್ಟ್, ಈ ಒಂದು ಸಿಟೆಟ್ ಪರೀಕ್ಷೆಯ ಫಲಿತಾಂಶ ಅಕ್ಟೋಬರ್ ಎಂಡಲ್ಲಿ ತಿಳಿಸ್ತೀವಿ ಅಂತ ಹೇಳಿದರೆ, ಇದು ಟೆಂಟೇಟಿವ್ ಆಗಿರುತ್ತೆ, ಮೀನ್ಸ್ ತಾತ್ಕಾಲಿಕವಾಗಿ ಅಂತ ಹೇಳಿದರೆ, ಅಂದ್ರೆ ಅಕ್ಟೋಬರ್ ಎಂಡಲ್ಲಿ ಈ ಒಂದು ಸಿಟೆಟ್ ಪರೀಕ್ಷೆ ಫಲಿತಾಂಶ ಹೊರಬೀಳಬಹುದು ಅಂತ ಹೇಳಿರುವಂತದ್ದು. ನೆಕ್ಸ್ಟ್, ಎಕ್ಸಾಮ್ ಟೈಮ್ ಟೇಬಲ್ ಅನ್ನ ನಾವಿಲ್ಲಿ ನೋಡ್ತಾ ಹೋಗೋಣ. ನೋಡಿ, ಈ ಬಾರಿ ನೋಡೋದಾದ್ರೆ ವೇಳಾಪಟ್ಟಿ ಮೀನ್ಸ್ ಟೈಮ್ ಟೇಬಲ್ ಅಲ್ಲಿ ಒಂದಷ್ಟು ಬದಲಾವಣೆಗಳಿದೆ. ನೋಡಿ, ಪೇಪರ್ 2 ಬಂದು ಮಾರ್ನಿಂಗ್ ಶಿಫ್ಟ್ ಇರುತ್ತೆ, ಪೇಪರ್ 1 ಬಂದು ಈವ್ನಿಂಗ್ ಶಿಫ್ಟ್ ಇರುತ್ತೆ. ಇದು ನಿಮಗೆ ತಿಳಿದಿರಲಿ. ಓಕೆನಾ? ನೆಕ್ಸ್ಟ್ ನೋಡಿ ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ಮಾರ್ನಿಂಗ್ ಶಿಫ್ಟ್ ಪೇಪರ್ 2 ಇರುತ್ತೆ, ಈವ್ನಿಂಗ್ ಅಲ್ಲಿ ಪೇಪರ್ 1 ಇರುತ್ತೆ. ಓಕೆನಾ? ನೋಡಿ, ಪೇಪರ್ 2 ನಡೆಯುವಂತಹ ಮಾರ್ನಿಂಗ್ ಶಿಫ್ಟ್ ಟೈಮಿಂಗ್ಸ್ ಇದು. ಹಾಗೆ ನೆಕ್ಸ್ಟ್, ಈವ್ನಿಂಗ್ ಅಲ್ಲಿ ನಡೆಯುವಂತಹ ಪೇಪರ್ 1ರ ಒಂದು ಟೈಮಿಂಗ್ಸ್, ಈ ಒಂದು ಟೈಮಿಂಗ್ಸ್ ಪ್ರಕಾರವೇ ಎಕ್ಸಾಮ್ ನಡೆಯುತ್ತೆ. ನೀವು ಆದಷ್ಟು ಎಂಟ್ರಿ ಇನ್ ದಿ ಎಕ್ಸಾಮ್ ಸೆಂಟರ್ಗೆ 7:30ಗೆ ನೀವು ಮಾರ್ನಿಂಗ್ ಶಿಫ್ಟ್ ಪೇಪರ್ 2ಕ್ಕೆ ಅಟೆಂಡ್ ಆಗುವಂತ ಅಭ್ಯರ್ಥಿಗಳಿಗೆ ಟೈಮಿಂಗ್ಸ್ ಇದು ಸ್ನೇಹಿತರೆ, ಇದು ಮಸ್ಟ್ ಅಂಡ್ ಶುಡ್ ಆಗಿರುತ್ತೆ. ಹಾಗೆ ನೆಕ್ಸ್ಟ್, ಈವ್ನಿಂಗ್ ಪೇಪರ್ 1ಕ್ಕೆ ಅಟೆಂಡ್ ಆಗುವಂತಹ ಆಸ್ಪಿರೆಂಟ್ಸು ಈ ಒಂದು ಟೈಮಿಂಗ್ಸ್ ಒಳಗಡೆ ನೀವು ಅಲ್ಲಿ ಅಟೆಂಡ್ ಆಗಬೇಕು. 12:30ಗೆ ನೀವು ಅಲ್ಲಿ ಅಟೆಂಡ್ ಆಗಬೇಕಾಗುತ್ತೆ. ಓನ್ಲಿ ಫಾರ್ ಪೇಪರ್ 1ಕ್ಕೆ ಅಟೆಂಡ್ ಆಗುವಂತಹ ಅಭ್ಯರ್ಥಿಗಳಿಗೆ ಟೈಮಿಂಗ್ಸ್ ಇದು. ಸೊ ಒಟ್ಟಾರೆಯಾಗಿ ಈ ಒಂದು ಮಾಹಿತಿ ಬಹಳ ಇಂಪಾರ್ಟೆಂಟ್ ಆಗಿರುವಂತದ್ದು ಸ್ನೇಹಿತರೆ. ಯಾರೆಲ್ಲ ಅರ್ಜಿನ ಸಲ್ಲಿಸಿಲ್ವೋ ಅಂತಹ ಅಭ್ಯರ್ಥಿಗಳು ಮೀನ್ಸ್ ಶಿಕ್ಷಕ ಆಕಾಂಕ್ಷಿಗಳು ಆದಷ್ಟು ಬೇಗ ಅರ್ಜಿನ ಸಲ್ಲಿಸಿ ಸ್ನೇಹಿತರೆ. ಈ ಒಂದು ಅಪ್ಲಿಕೇಶನ್ ಲಿಂಕ್, ವೆಬ್ಸೈಟ್ ಲಿಂಕ್ ಇದೇ ವಿಡಿಯೋ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಅವೈಲೇಬಲ್ ಇರುತ್ತೆ ಅಂತ ಹೇಳ್ತಾ, ಇದೇ ತರದ ಲೇಟೆಸ್ಟ್ ಮಾಹಿತಿಗಳಿಗಾಗಿ ನಮ್ಮ MN Academy 26 ವಾಹಿನಿಯನ್ನು ತಪ್ಪದೇ ಫಾಲೋ ಮಾಡಿ ಸ್ನೇಹಿತರೆ.